ನಮಸ್ತೆ ಎಲ್ಲ ಅಕೌಂಟೆನ್ಸಿ ವಿದ್ಯಾರ್ಥಿಗಳೇ, ಎಲ್ರಿಗೂ ಅಕೌಂಟೆನ್ಸಿ ಕರ್ನಾಟಕ ಕ್ಲಾಸಿಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವು ಏನು ಮಾಡ್ತಾ ಇದ್ದೀವಪ್ಪ ಅಂದರೆ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನಲ್ಲಿ ಫೀಚರ್ಸ್ ಆಫ್ ಸಬ್ಸಿಡರಿ ಬುಕ್ ಬಗ್ಗೆ ನೋಡ್ತಾ ಇದ್ವಿ. ಲಾಸ್ಟ್ ಕ್ಲಾಸಲ್ಲಿ ಮೀನಿಂಗ್ ಬಗ್ಗೆ ನೋಡಿದ್ವಿ, ಅದೇ ರೀತಿ ಇಂಟ್ರೊಡಕ್ಷನ್ ಬಗ್ಗೆ ನೋಡಿದ್ವಿ, ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ ಅಂದರೆ ಏನು, ಮತ್ತು ಅದಕ್ಕಿಂತ ಮುಂಚೆ ಸಬ್ಸಿಡರಿ ಬುಕ್ ಅಂದರೆ ಏನು ಅದರ ಬಗ್ಗೆ ನೋಡಿದ್ವಿ. ಇಲ್ಲಿ ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣ, ಫೀಚರ್ಸ್ ಆಫ್ ಸಬ್ಸಿಡರಿ ಬುಕ್ಸ್ ಬಗ್ಗೆ ನೋಡೋಣ. ಹಾಗಾದರೆ ವಿದ್ಯಾರ್ಥಿಗಳೇ ಒಂದೊಂದೇ ಬರ್ಸ್ಕೊತಾ ಹೋಗ್ತೀನಿ, ಇವೆಲ್ಲನೂ ಅದನ್ನು ಬರ್ಕೊಂಡೋಗಿ. ಸಬ್ಸಿಡರಿ ಬುಕ್ಸ್ ಆರ್ ದಿ ಒರಿಜಿನಲ್ ಆರ್ ಪ್ರೈಮ್ ಬುಕ್. ಸಬ್ಸಿಡರಿ ಬುಕ್ಸ್ ಆರ್ ದಿ subsidiary books are the original or prime or first entry books. Original or prime or first entry transactions. First entry transactions are recorded. Transactions are recorded. In number 2, transactions are recorded. Transactions are recorded. Transactions are recorded on the basis of relevant evidence. That is, ಯಾವ ಬರ್ತವೆ ಎವಿಡೆನ್ಸ್ಗಳು ಅಂದರೆ ಇನ್ವಾಯ್ಸಿಸ್, ನಂಬರ್ 2 ಡೆಬಿಟ್ ನೋಟ್, ಕ್ರೆಡಿಟ್ ನೋಟ್, ವೋಚರ್ಸ್. ವೋಚರ್ಸ್. ನಂಬರ್ 3 each subsidiary books are maintained each subsidiary books are maintained for recording specific nature of transaction. For recording specific nature of transaction. Specific nature of transactions. ಇನ್ನು ಇದ್ದಾವೆ, ಇಷ್ಟೇ ಸಾಕು. 3 ಮೇನ್ ಫೀಚರ್ಸ್ ಬಗ್ಗೆ ನೋಡೋಣ. ಇನ್ನೂ 4-5 ಇದ್ದಾವೆ ಟ್ರಾನ್ಸಾಕ್ಷನ್ಸ್ಗಳು, ಅವೆಲ್ಲ ಬೇಡ. ಸಿಂಪಲ್ 3 ಫೀಚರ್ಸ್ ಬಗ್ಗೆ ನೋಡೋಣ. ಸೊ ವಿದ್ಯಾರ್ಥಿಗಳು ನೋಡ್ರಿ, ಫೀಚರ್ಸ್ ಆಫ್ ಸಬ್ಸಿಡರಿ ಬುಕ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಫಸ್ಟ್ ಒನ್, ಸಬ್ಸಿಡರಿ ಬುಕ್ಸ್ ಆರ್ ದಿ ಸ್ಪೆಷಲ್ ಜರ್ನಲ್ಸ್ ಆರ್ ಒರಿಜಿನಲ್ ಪ್ರೈಮ್ ಆರ್ ಫಸ್ಟ್ ಎಂಟ್ರಿ ಟ್ರಾನ್ಸಾಕ್ಷನ್ಸ್ ಆರ್ ರೆಕಾರ್ಡೆಡ್. ನೋಡಿರಿ, ನೆನಪಿಟ್ಕೊಳ್ಳಿ, ನಮಗೆ ಸಿಕ್ಕಂಥ ಟ್ರಾನ್ಸಾಕ್ಷನನ್ನು ಫಸ್ಟ್ ನಾವು ಎಲ್ಲಿ ರೆಕಾರ್ಡ್ ಮಾಡ್ತೀವಿ? ಜರ್ನಲಲ್ಲಿ ರೆಕಾರ್ಡ್ ಮಾಡ್ತೀವಿ. ಸೊ ಜರ್ನಲ್ ಇರಲಿಲ್ಲ ಅಂದರೆ ಎಲ್ಲಿ ರೆಕಾರ್ಡ್ ಮಾಡ್ತೀವಿ? ಎಲ್ಲಿ ಮಾಡ್ತಾಯಿದ್ದೀವಿ? ಸಬ್ಸಿಡರಿ ಬುಕ್ಕಲ್ಲಿ ಮಾಡ್ತೀವಿ. ಈಗ ನಾವು ಜರ್ನಲ್ ಯೂಸ್ ಮಾಡ್ತಾಯಿಲ್ಲ, ನಾವು ಸಬ್ಸಿಡರಿ ಬುಕ್ಕನ್ನು ನಮ್ಮ ಬಿಸ್ನೆಸ್ಸಲ್ಲಿ ಸಬ್ಸಿಡರಿ ಬುಕ್ಕನ್ನ ಯೂಸ್ ಮಾಡ್ತಾಯಿದ್ದೀವಿ. ಸೊ ಜರ್ನಲೇ ಇಲ್ಲ, ನಾವು ಜರ್ನಲೇ ಯೂಸ್ ಮಾಡಲ್ಲ, ನಾವೇನು ಮಾಡ್ತೀವಿ? ಸಬ್ಸಿಡರಿ ಬುಕ್ನ ಯೂಸ್ ಮಾಡಿದಾಗ ಅವಾಗ ಏನಾಗುತ್ತೆ? ಅದು ಒರಿಜಿನಲ್. ಸೆಕೆಂಡು, ಪ್ರೈಮ್ ಅಂದರೆ ಫಸ್ಟು ಒರಿಜಿನಲು. ಈ ಟ್ರಾನ್ಸಾಕ್ಷನ್ನ ಫಸ್ಟ್ ಎಂಟ್ರಿ ಮಾಡಿದಾಗ ಅದಕ್ಕಾಗತ್ತೆ, ಅದೇನಾಗುತ್ತೆ ಅಂದರೆ ಸಬ್ಸಿಡರಿ ಬುಕ್ಸು ಒರಿಜಿನಲ್ ಬುಕ್ ಆಗುತ್ತೆ, ಪ್ರೈಮ್ ಎಂಟ್ರಿ ಆಗುತ್ತೆ, ಫಸ್ಟ್ ಎಂಟ್ರಿ ಆಗುತ್ತೆ. ಅದಕ್ಕಾಗಿ subsidiary books are recorded, books are the original, prime or first entry transactions are recorded. In a second, transactions are recorded on the basis of
ರಿಲೆವೆಂಟ್ ಎವಿಡೆನ್ಸ್. ಹೆಂಗೆ ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡ್ತಾರೆ ಅಂದರೆ ಎವಿಡೆನ್ಸ್ ಪ್ರಕಾರ ರೆಕಾರ್ಡ್ ಮಾಡ್ತಾರೆ. ಈಗ ಒಂದು ಟ್ರಾನ್ಸಾಕ್ಷನ್ ಇದೆ, ಆ ಟ್ರಾನ್ಸಾಕ್ಷನ್ ಬಗ್ಗೆ ಮಾಹಿತಿನೇ ಇಲ್ಲ ಅಂದರೆ ಎಲ್ಲಿ ರೆಕಾರ್ಡ್ ಮಾಡೋಕ್ಕಾಗತ್ತೆ? ಪರ್ಚೇಸ್ ಎಲ್ಲಿ ಮಾಡೋಕ್ಕಾಗತ್ತಾ? ಸೇಲ್ಸಲ್ಲಿ ಮಾಡೋಕ್ಕಾಗತ್ತಾ? ಎಲ್ಲೂ ಮಾಡೋಕ್ಕಾಗಲ್ಲ. ಅದೇ ಒಂದು ಹೇಳಕ್ಕೆ ಇನ್ವಾಯ್ಸ್ ಇತ್ತಂದರೆ, ಈಗ ಬಟ್ಟೆ ಅಂಗಡಿಗೆ ಹೋಗಿ ನೀವು ಬಟ್ಟೆ ತೊಗೊಳ್ತೀರಾ, ನಿಮ್ಮೊಂದು ರಿಸೀಟ್ ಕೊಡ್ತಾರಲ್ಲ, ಕೊಡ್ತಾ ಇರ್ತಾನೆ, ಅದಕ್ಕೆ ಏನಂತ ಕರಿತೀವಿ? ವೌಚರ್. ಕೊಡ್ತಾ ಇರ್ತಾನೆ, ಪರ್ಚೇಸ್ ಮಾಡಿದಾಗ ಕೊಡುವಂಥಕ್ಕೆ ಒಂದು ವೌಚರ್ ಅಂತ ಕರಿತೀವಿ, ಅದಕ್ಕೆ ಎವಿಡೆನ್ಸ್ ಅಂತ ಕರಿತೀವಿ. ಅದು ಇತ್ತಂದರೆ ನೀವು ರಿಟರ್ನ್ ಮಾಡೋಕ್ಕೆ ಓಕೆ. ಈಗ ನೀವು ಒಂದು ಮೊಬೈಲ್ನ ಪರ್ಚೇಸ್ ಮಾಡಿದ್ದೀರಾ, ಮೊಬೈಲ್ ಪರ್ಚೇಸ್ ಮಾಡಿದಾಗ ಬಿಲ್ ಕೊಡ್ತಾರಲ್ಲ, ಕೊಡ್ತಾ ಇರ್ತಾನೆ. ಮೊಬೈಲ್ ತೊಗೊಂಡ್ರಿ, 2 ತಿಂಗಳು ಯೂಸ್ ಮಾಡಿದ್ರಿ, ಮೊಬೈಲ್ ಆನೇ ಆಗ್ತಿಲ್ಲ, ಸ್ವಿಚ್ ಆಫೇ ಆನ್ ಆಗ್ತಿಲ್ಲ, ಎಷ್ಟು ಚಾರ್ಜ್ ಹಾಕಿದ್ರೂ ಆನ್ ಆಗ್ತಿಲ್ಲ, ಮೊಬೈಲ್ ಏನಾಯಿತು? ಡ್ಯಾಮೇಜ್ ಆಯಿತು. ಅಂದರೆ ಮೊಬೈಲ್ದು ವ್ಯಾಲಿಡಿಟಿನೇ ಮುಗಿದೋಯ್ತು, ಅಂದರೆ ಮೊಬೈಲ್ ಆನೇ ಆಗಲ್ಲ ಇನ್ನು ಮುಂದೆ. ಅವಾಗೇನು ಮಾಡ್ತೀರಾ? ಅದು ತೊಗೊಂಡಿರುವಂಥ ಸ್ಲಿಪ್ ಇರುತ್ತಲ್ಲ, ಅದನ್ನು ತೊಗೊಂಡೇ ಎಲ್ಲಿ ಹೋಗ್ತೀರಾ? ಅಂಗಡಿ ಹತ್ರ ಕೊಡ್ತೀರಾ, ನೋಡಪ್ಪ 2 ತಿಂಗಳಾಯಿತು ಮೊಬೈಲ್ ತೊಗೊಂಡಿದ್ದೀನಿ, ಮೊಬೈಲ್ ಸ್ಟಾರ್ಟ್ ಆಗ್ತಿಲ್ಲ, ಹೆಂಗೆ ಏನು ಕತೆ ಅಂತ ಕೇಳ್ತೀರಾ. ಅವಾಗ ಅವ್ನು ಹೇಳ್ತಾನೆ, ಆಯಿತು ಮೊಬೈಲ್ ಕೊಡಿ, ಬಿಲ್ಲು ಕೊಡಿ ಅಂತ ಕೇಳ್ತಾನೆ. ಬಿಲ್ ಇಲ್ಲ ಸರ್, ಕಳೆದು ಹೋಗಿದೆ. ಅವಾಗ ಹೇಳಿ ಅವನೇನು ಹೇಳ್ತಾನೆ? ಹಾಗಾದರೆ ಮನೆಗೆ ತೊಗೊಂಡು ಹೋಗು ಮೊಬೈಲ್. ಬಿಲ್ ಇದ್ರೆ ಏನು ಮಾಡ್ತಿದ್ದ? ತೊಗೊಳ್ತಿದ್ದ. ಬಿಲ್ ಇರಲಿಲ್ಲ ಅಂದರೆ ತೊಗೊಳ್ತಿರ್ಲಿಲ್ಲ. ಆ ಬಿಲ್ ಏನದು? ಎವಿಡೆನ್ಸ್. ಅದಕ್ಕೆ ಏನಂತ ಹೇಳ್ತಾರೆ? ಟ್ರಾನ್ಸಾಕ್ಷನ್ಸ್ ಆರ್ ರೆಕಾರ್ಡೆಡ್ ಆನ್ ದ ಬೇಸಿಸ್ ಆಫ್ ರಿಲೆವೆಂಟ್ ಎವಿಡೆನ್ಸ್. ಇನ್ವಾಯ್ಸಸ್, ಡೆಬಿಟ್ ನೋಟ್, ಕ್ರೆಡಿಟ್ ನೋಟ್ ಮತ್ತು ವೌಚರ್ಸ್. ಇದ್ರ ಬಗ್ಗೆ ಎಲ್ಲ ನಾನು ಆಮೇಲೆ ಹೇಳ್ತೀನಿ. ಡೆಬಿಟ್ ನೋಟು ಬರುತ್ತೆ, ಕ್ರೆಡಿಟ್ ನೋಟು ಬರುತ್ತೆ, ಇನ್ವಾಯ್ಸು ಬರುತ್ತೆ, ಎಲ್ಲ ಬರುತ್ತೆ. ಸೊ ಅವುಗಳ ಮುಖಾಂತರ ಏನು ಮಾಡ್ತೀವಿ? ರೆಕಾರ್ಡ್ ಮಾಡ್ತೀವಿ. ಒಂದು ಎವಿಡೆನ್ಸ್ ನೋಡೋದು, ರೆಕಾರ್ಡ್ ಮಾಡೋದು, ಎವಿಡೆನ್ಸ್ ನೋಡೋದು, ರೆಕಾರ್ಡ್ ಮಾಡೋದು, ಅದಕ್ಕೆ ರೆಕಾರ್ಡ್ ಅಂತ ಕರಿತೀವಿ. ಈಚ್ ಸಬ್ಸಿಡಿ ಬುಕ್ಸ್ ಆರ್ ಮೇಡೆಡ್ ಫಾರ್ ರೆಕಾರ್ಡಿಂಗ್ ಸ್ಪೆಸಿಫಿಕ್ ನೇಚರ್ ಆಫ್ ಟ್ರಾನ್ಸಾಕ್ಷನ್ಸ್. ಸ್ಪೆಸಿಫಿಕ್ ನೇಚರ್ ಆಫ್ ಟ್ರಾನ್ಸಾಕ್ಷನ್. ಪರ್ಚೇಸ್ ಇದ್ದರೆ ಪರ್ಚೇಸ್ ಎಲ್ಲಿರುತ್ತೆ? ಸೇಲ್ಸಲ್ಲಿ ಸೇಲ್ಸ್ ಇರುತ್ತೆ. ಸ್ಪೆಸಿಫಿಕ್ ನೇಚರ್ ಆಫ್ ಟ್ರಾನ್ಸಾಕ್ಷನ್ ಅಂದ್ರೇನು? ಈಚ್ ಸಬ್ಸಿಡಿ ಬುಕ್, ಪ್ರತಿಯೊಂದು ಸಬ್ಸಿಡಿ ಬುಕ್ ಅದರದೇ ಆದ ಒಂದು ನೇಚರ್ ಇರುತ್ತೆ. ಪರ್ಚೇಸ್ ಬುಕ್ಕಿಗೆ ಸಂಬಂಧ ಮಾತ್ರ ಇರುತ್ತೆ, ಅದು ಸೇಲ್ಸನ್ನು ರೆಕಾರ್ಡ್ ಮಾಡಲ್ಲ. ಸೇಲ್ಸ್ ಬುಕ್ಕು ಬೇರೆ ಯಾವುದನ್ನು ಟ್ರಾನ್ಸಾಕ್ಷನ್ ಮಾಡಲ್ಲ, ಓನ್ಲಿ ಸೇಲ್ಸ್ ಮಾಡಿದನ್ನಷ್ಟು ರೆಕಾರ್ಡ್ ಮಾಡಬೇಕು. ಕ್ಯಾಶ್ ಬುಕ್ಕು ಓನ್ಲಿ ಬ್ಯಾಂಕ್ ಮತ್ತು ಕ್ಯಾಶ್ ಟ್ರಾನ್ಸಾಕ್ಷನ್ ಮಾತ್ರ ರೆಕಾರ್ಡ್ ಮಾಡಬೇಕು, ಅದನ್ನ ಬಿಟ್ಟು ಬೇರೆ ಯಾವುದು ಮಾಡೋಂಗಿಲ್ಲ. ಪರ್ಚೇಸಲ್ಲಿ ಸೇಲ್ಸ್ ಬರೆಯೋಂಗಿಲ್ಲ, ಸೇಲ್ಸಲ್ಲಿ ಪರ್ಚೇಸ್ ಬರೆಯೋಂಗಿಲ್ಲ. ಸೊ ಅದರದ್ದೇ ಸೆಪ್ರೇಟಾಗಿ ಏನು ಮಾಡಬೇಕು? ರೆಕಾರ್ಡ್ ಮಾಡಬೇಕು. ಅದಕ್ಕಾಗಿ ಸ್ಪೆಸಿಫಿಕ್ ನೇಚರ್ ಆಫ್ ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಇವೆಲ್ಲ ಫೀಚರ್ಸ್ ಆಫ್ ಯಾವುದು? ಸಬ್ಸಿಡರಿ ಬುಕ್ಸ್. ನೆಕ್ಸ್ಟ್ ಹೋಗ್ತಾ ಇದ್ದೀನಿ, ಹೆಡ್ಡಿಂಗ್ ಹಾಕಿ, ಟೈಪ್ಸ್ ಆಫ್ ಸಬ್ಸಿಡರಿ ಬುಕ್ಸ್. ಟೈಪ್ಸ್ ಆಫ್ ಸಬ್ಸಿಡರಿ ಬುಕ್ಸ್. ಟೈಪ್ಸ್ ಆಫ್ ಸಬ್ಸಿಡರಿ ಬುಕ್ ಎಷ್ಟು ಬರುತ್ತೆ ಹೇಳಿ? ಫಸ್ಟ್ ಒನ್ ಪರ್ಚೇಸ್ ಬುಕ್, ಡೋರ್ ಕ್ಲೋಸ್ ಮಾಡಿ. ನಂಬರ್ 2 ಸೇಲ್ಸ್ ಬುಕ್. ನಂಬರ್ 3 ಪರ್ಚೇಸ್ ರಿಟರ್ನ್ ಬುಕ್. ನಂಬರ್ 4 ಸೇಲ್ಸ್ ರಿಟರ್ನ್ ಬುಕ್. ನಂಬರ್ 5 ಅದಕ್ಕೆ ಇನ್ನೊಂದು ಹೆಸರು ಕರಿತೀವಿ. ನಂಬರ್ 5ಗೆ ಕ್ಯಾಶ್ ಬುಕ್ ತೊಗೊಳ್ಳಿ, ಆಮೇಲೆ ಅದನ್ನು ತೊಗೊಳ್ಳೋಣ. ಕ್ಯಾಶ್ ಬುಕ್ ಆಗಿದ ತಕ್ಷಣ ಅಕೌಂಟ್ ರಿಸೀವಲ್ ಅಂತ ಕರಿತೀವಿ. ಇನ್ನೊಂದು ಬಿಲ್ಸ್ ರಿಸೀವಲ್ ಆರ್ ಅಕೌಂಟ್ ರಿಸೀವಲ್ ಬುಕ್. ನಂಬರ್ 7 ಬಿಲ್ಸ್ ಪೇಬಲ್ ಬುಕ್. ಆರ್ ಅಕೌಂಟ್ ಪೇಬಲ್ ಬುಕ್. ಲಾಸ್ಟ್ ಒನ್ ಇದೆ ಜರ್ನಲ್ ಪ್ರಾಪರ್. ನಂಬರ್ 8 ಇಷ್ಟು ಬುಕ್ಗಳು ಬರ್ತವೆ ನಿಮ್ಮ ಒಂದು ಸಬ್ಸಿಡಿ ಬುಕ್ಕಲ್ಲಿ. ಇಷ್ಟು ಹೇಳಿದೆ ಅಂದರೆ ಇಡೀ ಚಾಪ್ಟರ್ ಕ್ಲೋಸ್. ಇಷ್ಟು ಹೇಳಿದರೆ ಇಡೀ ಚಾಪ್ಟರ್ ಕ್ಲೋಸ್. ಈಸಿ ಇದೆ, ತುಂಬ ಈಸಿ ಇದೆ. ಈಗಲೇ ಹೇಳ್ತಾ ಇದ್ದೀನಿ, ಈ 4 ಸೇರಿ 12 ಮಾರ್ಕ್ಸಿಗೆ ಮತ್ತು 6 ಮಾರ್ಕ್ಸಿಗೆ ಒಂದು ಬರುತ್ತೆ. ಎಷ್ಟಾಯಿತು?
18 ಮಾರ್ಕ್ಸ್ ಬರುತ್ತೆ. ಈ ಕ್ಯಾಶ್ ಬುಕ್ಕಲ್ಲಿ ಓನ್ಲಿ ಕ್ಯಾಶ್ ಬುಕ್ ಅಷ್ಟೇ, ಫಸ್ಟ್ 6 ಆಮೇಲೆ 12 ಎಷ್ಟಾಗುತ್ತೆ 18 ಮಾರ್ಕ್ಸ್ ಬರ್ಕೋಬೋದು ಆ ಥರ. ಕಂಪ್ಲೀಟ್ ಆಯಿತಾ? ಸೊ ಹಾಗಾದ್ರೆ ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣ, ಪರ್ಚೇಸ್ ಬುಕ್ ಬಗ್ಗೆ ತಿಳ್ಕೊಳ್ಳೋಣ. ಪರ್ಚೇಸ್ ಬುಕ್ ಅಂದರೆ ಏನು, ಪರ್ಚೇಸ್ ಬುಕ್ ಯಾವ ಥರ ಇರುತ್ತೆ, ಪರ್ಚೇಸ್ ಬುಕ್ಕಲ್ಲಿ ಯಾವ ಇನ್ವಾಯ್ಸ್ ಬರುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಮತ್ತು ಪ್ರಾಬ್ಲಮನ್ನು ನಾಳೆ ನೋಡೋಣ. ಕಂಪ್ಲೀಟ್ ಅಲ್ಸ್ಲಾ? ಕಂಪ್ಲೀಟ್. ಸೊ ಫಸ್ಟ್ ಹೆಡಿಂಗ್ ಹಾಕಿ ಪರ್ಚೇಸ್ ಬುಕ್. ಮೀನಿಂಗ್, it is a type of substitute book. It is a type of subsidiary book. Is a type of subsidiary book. Continue. Or special journal or special journal, special journal, comma, which is used for recording, which is used for recording, which is used for recording the goods purchased on credit, the goods purchased on credit, the goods purchased on credit. It is also called purchase journal, purchase day book, purchase journal, purchase day book, or invoice book, or invoice book. Number 2, conditions. ಕಂಡೀಷನ್ಸ್ ಏನಿರ್ತಾವೆ ಅಂದ್ರೆ ಪರ್ಚೇಸ್ ಬುಕ್ಕನ್ನು ನೀವು ಪ್ರಿಪೇರ್ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಕಂಡೀಷನ್ಗಳಿದಾವೆ. ಕಂಡೀಷನ್ ನಂಬರ್ 1, ಓನ್ಲಿ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ಆರ್ ರೆಕಾರ್ಡೆಡ್. ಕ್ರೆಡಿಟ್ ಪರ್ಚೇಸ್ ಟ್ರಾನ್ಸಾಕ್ಷನ್ಸ್
purchase transactions are recorded. Number 2, cash purchase transaction or cash transactions ಅಷ್ಟೇ ಬರೀ. Cash transactions are not recorded. Cash transactions are not recorded. Number 3, assets purchases are not allowed. ಇವು ರೂಲ್ಸ್, ಈ ರೂಲ್ಸ್ನ ಫಾಲೋ ಮಾಡಲೇಬೇಕು. ಅಸೆಟ್ಸು ಸ್ಟೇಷ್ನರಿ ಯಾವ ಬರಲ್ಲ, ಆರ್ ಸ್ಟೇಷ್ನರಿ. Assets stationery purchase cash recorded or cash book. Assets stationery purchase on the credit are recorded in the journal proper. Okay. ಅಸೆಟ್ಸು ಮತ್ತು ಸ್ಟೇಷ್ನರಿಗಳನ್ನು ಪರ್ಚೇಸ್ ಮಾಡಿದ್ರೆ ಕ್ಯಾಶ್ ಪ್ರಕಾರ ಪರ್ಚೇಸ್ ಮಾಡಿದ್ರೆ ಕ್ಯಾಶ್ ಬುಕ್ನಾಗ ಬರುತ್ತೆ, ಕ್ರೆಡಿಟ್ನಾಗ ಪರ್ಚೇಸ್ ಮಾಡಿದ್ರೆ ಅಂದ್ರೆ ಜರ್ನಲ್ ಪ್ರಾಪರ್ದಾಗ ಬರುತ್ತೆ. ಸೊ ಇವೆಲ್ಲ ಕಂಡೀಷನ್ಸ್. ಫಸ್ಟ್ ನೋಡೋಣ ಪರ್ಚೇಸ್ ಬುಕ್ ಅಂದ್ರೆ ಏನು. ಪರ್ಚೇಸ್ ಬುಕ್ ನೋಡಿರಿ, ಇಟ್ ಈಸ್ ಎ ಟೈಪ್ ಆಫ್ ಸಬ್ಸಿಡಿ ಬುಕ್. ಹೌದಲ್ವ? 8 ಟೈಪ್ ಇದಾವೆ ಸಬ್ಸಿಡಿ ಬುಕ್ದಾಗ. ಎಷ್ಟು ಟೈಪ್ ಇದಾವೆ? 8 ಟೈಪ್. ಮೊದಲನೇ ಟೈಪ್ ಯಾವ್ದು? ಪರ್ಚೇಸ್ ಬುಕ್. ಅದಕ್ಕೆ ಅವ್ರು ಏನು ಹೇಳ್ತಾರೆ? ಇಟ್ ಈಸ್ ಎ, ಇದು ಒಂದು ಟೈಪ್ ಆಫ್ ಸಬ್ಸಿಡಿ ಬುಕ್. ರೈಟ್ ಆರ್ ನಾಟ್? ರೈಟ್. ಅವ್ರ ಸ್ಪೆಷಲ್ ಜರ್ನಲ್. ಹೌದಾ ಇಲ್ವಾ? ಹೌದು. ನೆಕ್ಸ್ಟ್, ವಿಚ್ ಈಸ್ ಯೂಸ್ಡ್ ಫಾರ್, ಇದನ್ನು ಎದಕ್ಕೆ ಯೂಸ್ ಮಾಡ್ತಾರೆ? ವಿಚ್ ಈಸ್ ಯೂಸ್ಡ್ ಫಾರ್ ರೆಕಾರ್ಡಿಂಗ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಏನನ್ನ ರೆಕಾರ್ಡಿಂಗ್ ಮಾಡೋಕ್ಕೆ? ಗೂಡ್ಸ್ ಪರ್ಚೇಸ್ ಆನ್ ಕ್ರೆಡಿಟ್. ವಸ್ತುವನ್ನು ಕ್ರೆಡಿಟ್ ಪರ್ಚೇಸ್, ಕ್ಯಾಶ್ ಪರ್ಚೇಸ್ ಬರಲ್ಲ, ಓನ್ಲಿ ಕ್ರೆಡಿಟ್ ಪರ್ಚೇಸ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಗೂಡ್ಸ್ ಪರ್ಚೇಸ್ ಫ್ರಮ್ ರವಿ ಆನ್ ಕ್ರೆಡಿಟ್ ಇತ್ತಂದ್ರೆ ಮಾತ್ರ ಪರ್ಚೇಸ್ನಾಗ ಬರೀಬೇಕು. ಗೂಡ್ಸ್ ಪರ್ಚೇಸ್ ಫ್ರಮ್ ರವಿ ಫಾರ್ ಕ್ಯಾಶ್ ಇತ್ತಂದ್ರೆ ಬರಲ್ಲ. ಅದೆಲ್ಲಿ ಹೋಗುತ್ತೆ? ಕ್ಯಾಶ್ ಬುಕ್ಗೆ ಹೋಗುತ್ತೆ. ಅರ್ಥ ಆಗ್ತಿದೆಯಾ? ಕ್ಯಾಶ್ ಟ್ರಾನ್ಸಾಕ್ಷನ್ಗಳನ್ನ ಇಲ್ಲಿ ರೆಕಾರ್ಡ್ ಮಾಡಬಾರ್ದು. ಕಂಡೀಷನ್ ನಂಬರ್ 2, ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಆರ್ ನಾಟ್ ರೆಕಾರ್ಡೆಡ್. ಪರ್ಚೇಸ್ ಬುಕ್ನಾಗ ಏನು ಬರೀಬಾರ್ದು? ಕ್ಯಾಶ್ ಟ್ರಾನ್ಸಾಕ್ಷನ್ನ ಕಂಪ್ಲೀಟ್ಲಿ ಬರೀಲೇಬಾರ್ದು. ಏನಾದರೂ ಬರೋದಂದ್ರೆ ರಾಂಗ್. ಅದಕ್ಕಾಗಿ ಹೇಳ್ತಾರೆ ವಿಚ್ ಈಸ್ ಯೂಸ್ಡ್ ಫಾರ್ ರೆಕಾರ್ಡಿಂಗ್ ದ ಗೂಡ್ಸ್ ಪರ್ಚೇಸ್ಡ್ ಆನ್ ಕ್ರೆಡಿಟ್. ಇದಕ್ಕೆ ಇನ್ನೊಂದು ಹೆಸರಿದೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಪರ್ಚೇಸ್ ಜರ್ನಲ್. ಇನ್ನೊಂದು ಹೆಸರು ಪರ್ಚೇಸ್ ಡೇ ಬುಕ್. ಇನ್ನೊಂದು ಹೆಸರು ಇನ್ವಾಯ್ಸ್ ಬುಕ್. ಆಲ್ಮೋಸ್ಟ್ ಆಲ್ ಎಲ್ಲರೂ ಜಾಸ್ತಿ ಕರೀರಿ ಇದನ್ನು. ಯಾವುದು? ಇನ್ವಾಯ್ಸ್ ಬುಕ್. ನೆಕ್ಸ್ಟ್, ಕಂಡೀಷನ್ ನಂಬರ್ 1, ಓನ್ಲಿ ಕ್ರೆಡಿಟ್ ಪರ್ಚೇಸ್ ಟ್ರಾನ್ಸಾಕ್ಷನ್ಸ್ ಆರ್ ರೆಕಾರ್ಡೆಡ್. ಅದು ಗೂಡ್ಸ್ ಆಗಿರ್ಬೇಕು, ಅಸೆಟ್ ಆಗಿರಬಾರ್ದು. ಗೂಡ್ಸ್ ಪರ್ಚೇಸ್ ಆನ್ ಕ್ರೆಡಿಟ್ ಇತ್ತಂದರೆ ಮಾತ್ರ ಇಲ್ಲಿ ತೊಗೊಳ್ಬೇಕು ಅಂತ ಹೇಳ್ತಾರೆ. ಕಂಡೀಷನ್ ನಂಬರ್ 1. ಕಂಡೀಷನ್ ನಂಬರ್ 2, ಕ್ಯಾಶ್ ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡೋಂಗಿಲ್ಲ, ಅದು ಕ್ಯಾಶ್ ಬುಕ್ನಾಗ ಬರುತ್ತೆ. ಕಂಡೀಷನ್ ನಂಬರ್ 3, ಅಸೆಟ್ ಪರ್ಚೇಸ್ಡ್ ಆರ್ ನಾಟ್ ಅಲೌಡ್ ಆರ್ ಸ್ಟೇಷನರಿ ಕೂಡ. ಅಸೆಟ್ ಪರ್ಚೇಸ್ ಆನ್ ಕ್ರೆಡಿಟ್ ಅಂತ ಹೆಂಗೆ ಸರ್ ಅಂತ ನೀವು ಕೇಳ್ಬೋದು. ಅಸೆಟನ್ನು ಕ್ರೆಡಿಟ್ ಬೇಸಿಸ್ ಮೇಲೆ ಪರ್ಚೇಸ್ ಮಾಡಿದರೆ ಅದನ್ನು ಜರ್ನಲ್ ಪ್ರಾಪರಲ್ಲಿ ಯೂಸ್ ಮಾಡ್ತೀವಿ. ಕ್ಯಾಶಲ್ಲಿ ತಂದರೆ ಕ್ಯಾಶ್ ಬುಕ್ಕಲ್ಲಿ ಯೂಸ್ ಮಾಡ್ತೀವಿ. ಎಷ್ಟು ಕಂಡೀಷನ್ಗಳಿದ್ದಾವೆ. ಹಾಗಾದರೆ ಪರ್ಚೇಸ್ ಬುಕ್ ಬಗ್ಗೆ ಮೀನಿಂಗು ಆಯಿತು. ಅದರ ಇದು ಕಂಡೀಷನ್ಸು ಅನ್ಬೋದು ಮತ್ತು ಫೀಚರ್ಸು ಅನ್ಬೋದು. ಕಂಡೀಷನ್ಸ್ ಅನ್ಬೋದು ಆ್ಯಂಡ್ ಫೀಚರ್ಸು ಅನ್ಬೋದು. ಇಬ್ಬರು ಎದ್ನಿಲ್ರಿ. ಹಾಗಾದರೆ ಫಾರ್ಮ್ಯಾಟ್ ಆಫ್ ಇನ್ವಾಯ್ಸ್. ಪರ್ಚೇಸ್ ಬುಕ್ಕಲ್ಲಿ ಏನು ಬರುತ್ತೆ? ಇನ್ವಾಯ್ಸ್ ಬರುತ್ತೆ. ಇನ್ವಾಯ್ಸ್ ಬುಕ್ ಅಂತ ಬರುತ್ತೆ. ಇನ್ವಾಯ್ಸ್ ಹೆಂಗಿರುತ್ತೆ ನೋಡಿದ್ದೀರಾ? ಬಿಲ್, ಇನ್ವಾಯ್ಸ್ ಬಿಲ್ ನೋಡಿದರೆ ಯಾರ ಹತ್ರ ಬಿಲ್ ಇದೆಯಾ? ಲಾಸ್ಟ್ ಟೈಮ್ ಒಂದು ಕ್ಲಾಸಲ್ಲಿ ಹೇಳಿದ್ದೆ, ಬಿಲ್ ಥರ ಕೇಳಿದ ನೆನಪಿದೆಯಾ? ಅದೇ ಇನ್ವಾಯ್ಸ್. ಅದರಲ್ಲಿ ಏನೇನು ಇರುತ್ತೆ ಅದ್ರ ಬಗ್ಗೆ ನಾನು ಒಂದು ಡೈಗ್ರಾಮ್ ಇರುತ್ತೆ. 5 ಮಾರ್ಕ್ಸ್ ಇತ್ತು ಪ್ರತಿ ವರ್ಷ, ಆದರೆ ಈ ವರ್ಷ ಇಲ್ಲ. ಆದರೂ ಅದ್ರ ಬಗ್ಗೆ ಒಂದು ಡೈಗ್ರಾಮ್ನ ತೆಗಿತೀನಿ. ಡೈಗ್ರಾಮ್ ಆಫ್ ಇನ್ವಾಯ್ಸ್ ಬರ್ಕೊಳ್ಳಿ. ಡೈಗ್ರಾಮ್ ಆಫ್ ಪರ್ಚೇಸ್ ಇನ್ವಾಯ್ಸ್. ಡೈಗ್ರಾಮ್ ಆಫ್ ಪರ್ಚೇಸ್ ಇನ್ವಾಯ್ಸ್. ಓಕೆ, ಇಲ್ಲಿದೆ ನೋಡಿ ಟ್ಯಾಕ್ಸ್ ಇನ್ವಾಯ್ಸ್. ಇಟ್ ಈಸ್ ಅ ಸೇಲ್ಸ್ ಬುಕ್. ಸೇಲ್ಸ್ ಬುಕ್ಗೆ ಇನ್ನೊಂದು ಹೆಸರು ಟ್ಯಾಕ್ಸ್ ಇನ್ವಾಯ್ಸ್. ಸೇಲ್ಸ್ಗೆ ಯಾಕೆ ಟ್ಯಾಕ್ಸ್ ಅಂತ ಬರುತ್ತೆ? ಸೇಲ್ ಮಾಡಬೇಕಾದ್ರೆ ನಾವು ಟ್ಯಾಕ್ಸ್ ಕಟ್ಟಬೇಕಾ? ಟ್ಯಾಕ್ಸ್ ಇನ್ವಾಯ್ಸ್. ಇದು
ಇನ್ವಾಯ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಇನ್ವಾಯ್ಸ್ ಅಂತ ಇದೆ, ಇಲ್ಲಿ ಮೇಲ್ಗಡೆ ಶೀತಲ್ ಸೇಲ್ಸ್ ಅಂತ ಇದೆ. ಓಕೆ, ಕಾಣಿಸ್ತಿದೆಯಲ್ಲ, ಇಲ್ಲಿ ಐಟಮ್ಸ್ಗಳಿದ್ದಾವೆ. ಪ್ಯಾಕೇಜಿಂಗ್ ಬಾಕ್ಸ್ 1 kg ಸೈಜ್, ಆಮೇಲೆ GMS ಆಯಿಲ್ ಪೌಡರ್, ಡಬಲ್ ಪ್ಯಾರೋಟ್ ಕೇಸರ್ ಅಂತ ಇದೆ, ಕ್ವಾಂಟಿಟಿ 500, ಇಲ್ಲಿ 5, ಇಲ್ಲಿ 2 ಇದೆ, ಯೂನಿಟ್ ಇದೆ, ಆಮೇಲೆ KGS ಮೇಲಿದೆ, ಪರ್ ಲೀಟರ್ ಮೇಲಿದೆ. ಪ್ರೈಸ್ ಕೊಟ್ಟಿದ್ದಾರೆ 18 ರೂಪಾಯಿ, 200 ರೂಪಾಯಿ, 150 ರೂಪಾಯಿ. ಇದಕ್ಕೆ ಕ್ವಾಂಟಿಟಿ ಮತ್ತು ಪರ್ ಯೂನಿಟ್ಗೆ ಇಂಟು ಮಾಡಿದಾಗ ಅಮೌಂಟ್ ಬರುತ್ತೆ. ಇಲ್ಲಿ ಅದನ್ನೆಲ್ಲ ಟೋಟಲ್ ಮಾಡಿದಾಗ ಇಲ್ಲಿ ಟೋಟಲ್ ಅಮೌಂಟ್ ಬರುತ್ತೆ. ಟೋಟಲ್ ಅಮೌಂಟ್ಗೆ GST ಎಷ್ಟು ಕಟ್ಟಾಯಿತು ಅದನ್ನು ಕೂಡ ಹಾಕಿರ್ತಾರೆ. ಸೊ ಇವೆಲ್ಲ ಏನಿರ್ತಪ್ಪ ಅಂದರೆ ಈ ಥರ ಇನ್ವಾಯ್ಸ್, ಈ ಇನ್ವಾಯ್ಸ್ ಅಂತ ಯೂಸ್ ಮಾಡಿಕೊಂಡು ಏನು ಮಾಡ್ತಾರೆ, ಪರ್ಚೇಸ್ ಬುಕ್ಕನ್ನು ರೆಕಾರ್ಡ್ ಮಾಡ್ತಾರೆ. ತಿಳಿತಾ? ಓಕೆ. ಫಾಸ್ಟಾಗಿ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ, ಅದಕ್ಕೆ ಹೇಳ್ತಾ ಇದ್ದೀನಿ. ಫಾಸ್ಟಾಗಿ, ಇನ್ನೂ ಟೈಮ್ ಇದೆ, ಬರ್ಕೊಳ್ಳಿ. ಇನ್ವಾಯ್ಸ್, ಅದಕ್ಕೆ ಇನ್ನೊಂದು ಹೆಸರು ಕರೀತಾರೆ ಸ್ಪೆಸಿಮೆನ್ ಆರ್ ಇನ್ವಾಯ್ಸ್ ಅಂತ ಕರೀತಾರೆ. ಹೆಡಿಂಗ್ ಹಾಕಿ, ಸ್ಪೆಸಿಮೆನ್ ಫಾಸ್ಟಾಗಿ, ಲೇಟ್ ಮಾಡೋಂಗಿಲ್ಲ. ಇನ್ವಾಯ್ಸ್ ಯಾವ ರೀತಿ ಇರುತ್ತೆ ಅದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಪಟಾಪಟ್ ಬೇಗ ಬೇಗ ಬರ್ಕೋಬೇಕು. ಯೂನಿಟ್ಸು, ರೇಟ್ಸು, ಅಮೌಂಟ್ಸು. ಇಂಟು ಮಾಡಿ, 1000 ಇಂಟು 50 ಮಾಡಿ. 1000 ಇಂಟು 10 ಮಾಡಿದರೆ 10,000, 50,000 ಆಗುತ್ತಾ? ಇಲ್ಲ ಇಲ್ಲ, ಹಾಂ 50,000. 20 ಇಂಟು 15 ಮಾಡಿದರೆ ಎಷ್ಟು ಬರುತ್ತೆ? 15 ಇರಲಿ 30, 30,000. 5 5 25, 25,000. ಮೂವತ್ತು, 80, 80, 1,05,000. ಮೇಲೇನಿರುತ್ತೆ? ಇನ್ವಾಯ್ಸ್ ಅಂತ ಇರುತ್ತೆ. ಪರ್ಚೇಜ್ ಇನ್ವಾಯ್ಸ್, ಪರ್ಚೇಜ್ ಇನ್ವಾಯ್ಸ್, INVOIC, ಇನ್ವಾಯ್ಸ್, ಪರ್ಚೇಜ್ ಇನ್ವಾಯ್ಸ್. ಅವ್ರ ಹೆಸರು ಇರುತ್ತೆ ಶಿವಮೊಗ್ಗ ರೈಸ್ ಮಿಲ್, ಶಿವಮೊಗ್ಗ ರೈಸ್ ಮಿಲ್ ಅಂತ ಹಾಕಿ ಅದಕ್ಕೆ ಅಡ್ರೆಸ್ ಇರುತ್ತೆ MN ರೋಡ್, ಶಿವಮೊಗ್ಗ ರೈಸ್ ಮಿಲ್, MN ರೋಡ್, ಶಿವಮೊಗ್ಗ ಅಂತ ಹಾಕಿ ಫೋನ್ ನಂಬರ್ ಹಾಕಿರ್ತಾರೆ. PH ಫೋನ್ ನಂಬರ್ ಹಾಕಿರ್ತಾರೆ 1111 ಅಂತ ಹಾಕಿರ್ತೀನಿ ನಾನು. ಸೊ ನೆಕ್ಸ್ಟು ಇನ್ವಾಯ್ಸ್ ನಂಬರ್ ಇರುತ್ತೆ ಇಲ್ಲಿ. ಅದಾಗಿದ ತಕ್ಷಣ ಈ ಕಡೆ ಡೇಟ್ ಕೊಟ್ಟಿರ್ತಾರೆ. ಇಲ್ಲಿ
ಶಾರದಾ ಟ್ರೇಡರ್ಸ್. ಶಾರದಾ ಟ್ರೇಡರ್ಸ್ ಬೆಳಗಾವಿ. ಕೆಳಗೆ ಎಸ್ ಡಿ ಸಿಗ್ನೇಚರ್ ಫಾರ್ ಶಿವಮೊಗ್ಗ ರೈಸ್ ಮಿಲ್. ಶಿವಮೊಗ್ಗ ರೈಸ್ ಮಿಲ್. E&O ಫಾಸ್ಟಾಗಿ ಬರ್ಕೋಬೇಕು ಇಷ್ಟೇ, ಎಷ್ಟು ಬಿಟ್ಟರೆ ಬೇರೆ ಏನಲ್ಲ. ಇನ್ವರ್ಡ್ಸ್ ರುಪೀಸ್ ಇನ್ವರ್ಡ್ಸ್ ಅಂತ ಹಾಕಿರ್ತೀನಿ. ಬೇಗ ಬರ್ಕೊಳ್ಳಿ, ಲೇಟ್ ಮಾಡಿಬಿಡಿ. ಕಂಪ್ಲೀಟ್ ಆಯ್ತಾ? ಟೈಮು ಆಗಿದೆ. ಸೊ ಇವತ್ತಿನ ಕ್ಲಾಸಲ್ಲಿ ಎಷ್ಟು ಮಾಡೋಣ, ಈ ಒಂದು ಇನ್ವಾಯ್ಸ್ ಬುಕ್ ನಾನು ಹೇಳ್ತೀನಿ, ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. ನೋಡಿ, ಇನ್ವಾಯ್ಸ್ ಬುಕ್ಕಲ್ಲಿ ಏನಾಗುತ್ತಪ್ಪ ಅಂದರೆ, ಇಲ್ಲಿ ಮೇಲ್ಗಡೆ ಸೇಲ್ ಮಾಡುವಂಥ ವ್ಯಕ್ತಿಗಳು. ಈಗ ನಾವು ಬಿಸ್ನೆಸ್ ಇದ್ದೀವಿ, ನಾವು ಬಿಸ್ನೆಸ್ಸಿಗೆ ಏನು ಮಾಡ್ತಾ ಇದ್ದೀವಿ, ವಸ್ತುಗಳನ್ನ ಪರ್ಚೇಸ್ ಮಾಡ್ಕೊಳ್ತೀವಿ. ನಮ್ಮದು ಟ್ರೇಡರ್ಸ್ ಇದೆ, ನಾವು ಎಲ್ಲಿದ್ದೀವಿ, ಇಲ್ಲಿ ನೋಡಿ ಶಾರದಾ ಟ್ರೇಡರ್ಸ್ ಅಂತ. ನಾವು ಏನನ್ನ ಪರ್ಚೇಸ್ ಮಾಡಿದೀವಪ್ಪ ಅಂದರೆ ರೈಸು, ವೀಟು ಮತ್ತು ಸೂಪರ್ ರೈಸ್, ಈ 3 ವಸ್ತುಗಳನ್ನ ಪರ್ಚೇಸ್ ಮಾಡಿ. ಯಾರ ಕಡೆಯಿಂದ? ಶಿವಮೊಗ್ಗ ರೈಸ್ ಮಿಲ್ ಶಿವಮೊಗ್ಗದಿಂದ ಪರ್ಚೇಸ್ ಮಾಡಿ. ಡೇಟ್ ಅಂತೂ ಕೊಟ್ಟಿಲ್ಲ, ನೀವು ಡೇಟ್ ಯಾವ್ದು ಬೇಕಾದ್ರೂ ಹಾಕ್ಕೊಳ್ಳಿ. ಇಲ್ಲಿ ನಂಬರ್ ಇರುತ್ತೆ, ಇನ್ವಾಯ್ಸ್ ನಂಬರ್ ಅಂತ ಕರಿತೀವಿ. ಪ್ರತಿ ಒಂದು ಬಿಲ್ಗೂ ಒಂದು ನಂಬರ್ ಇರುತ್ತೆ ರೆಡ್ ಕಲರಲ್ಲಿ, ಇನ್ವಾಯ್ಸ್ ನಂಬರು. ಇದು ನಮ್ಮ ಹೆಸರು, ನಾವೇನೇನು ಪರ್ಚೇಸ್ ಮಾಡೋದು ಹೆಸರು. ಆಮೇಲೆ ನಾವು ಎಷ್ಟು ಯೂನಿಟ್ ಪರ್ಚೇಸ್ ಮಾಡಿ ನೋಡಿ, ರೈಸ್ 1000 kg ಅಂದರೆ 10 ಪ್ಯಾಕ್ಸ್ ನಾವು ಏನು ಮಾಡಿದೀವಪ್ಪ ಅಂದರೆ ರೈಸ್ನ ಪರ್ಚೇಸ್ ಮಾಡಿದ್ವಿ. 1 kg ಗೆ 50 ರೂಪಾಯಿ ಇದೆ, 50,000 ಆಯಿತು. ನೆಕ್ಸ್ಟು 20 ಪ್ಯಾಕ್ಸ್ ಅಂದರೆ 20 ಚೀಲ ವೀಟ್ ಗೋಧಿ ಪರ್ಚೇಸ್ ಮಾಡಿದ್ವಿ. ಸೂಪರ್ ರೈಸು 5 ಪ್ಯಾಕ್ಸ್ನ ಪರ್ಚೇಸ್ ಮಾಡಿದ್ವಿ. ಎಲ್ಲ ಸೇರಿಸಿ ಟೋಟಲ್ 5,000, 30,000, 50,000, 30,000, 25,000 ಸೇರಿಸಿ ಟೋಟಲ್ ಎಷ್ಟಾಯಿತು? 1,50,000 ರೂಪಾಯಿ ಆಯಿತು. ಇಲ್ಲಿ ಆ ಸಿಗ್ನೇಚರ್ ಇರುತ್ತೆ. ಸಿಗ್ನೇಚರ್ ಅಂದರೆ ಅವರು ಒಂದು ಯಾರು ಕೊಟ್ಟಿರ್ತಾರಲ್ಲ ಅವ್ರ ಸಿಗ್ನೇಚರ್ ಇರುತ್ತೆ, ಮತ್ತು ಇಲ್ಲಿ ವರ್ಡ್ಸಲ್ಲಿ ಇರುತ್ತೆ. ಇಷ್ಟು ಏನಿರುತ್ತಪ್ಪ ಅಂದರೆ ನಮ್ಮದು ಒಂದು ಬಿಲ್ ಇರುತ್ತೆ. ಈ ಬಿಲ್ಲನ್ನು ನಾವು ನೋಡಿಬಿಟ್ಟು ನಾವೇನು ಮಾಡ್ತೀವಿ, ನಮ್ಮ ಪರ್ಚೇಸ್ ಬುಕ್ಕಲ್ಲಿ ಈ ಬಿಲ್ ಬುಕ್ಕನ್ನು ನೋಡ್ಕೊಂಡು ಏನು ಮಾಡ್ತೀವಿ, ನಮ್ಮ ಪರ್ಚೇಸ್ ಬುಕ್ಕಲ್ಲಿ ನಾವು ಎಂಟ್ರಿ ಮಾಡ್ತೀವಿ. ಇದಕ್ಕೆ ನಾವೇನಂತ ಕರಿತೀವಿ, ಎವಿಡೆನ್ಸ್ ಆಫ್ ಪರ್ಚೇಸ್ ಟ್ರಾನ್ಸಾಕ್ಷನ್ಸ್. ನಾವು ಪರ್ಚೇಸ್ ಮಾಡಿದರೆ ಇದೊಂದು ಎವಿಡೆನ್ಸ್. ಇದೇನಾಗಿರುತ್ತೆ, ಕಳಿಸ್ಕೊಡ್ತಾರೆ. ನಾವು ದುಡ್ಡನ್ನು ಯಾವಾಗ ಕೊಡ್ತೀವಿ, ಆಮೇಲೆ ಕೊಡ್ತೀವಿ. ಅರ್ಥ ಆಯ್ತಾ? ಡೈರೆಕ್ಟ್ಲಿ ಕ್ಯಾಶ್ ಕೊಟ್ಟು ಪರ್ಚೇಸ್ ಮಾಡಿದ್ರೆ ಕ್ಯಾಶ್ ಬುಕ್ಕಲ್ಲಿ ಹೋಗುತ್ತೆ.
ಕ್ರೆಡಿಟ್ ಟ್ರಾನ್ಸಾಕ್ಷನ್ ಇರ್ತಂದ್ರೆ ಮಾತ್ರ ಕ್ರೆಡಿಟ್ಸ್ ಪರ್ಚೇಸ್ ಬುಕ್ಕಲ್ಲಿ ಬರುತ್ತೆ. ಸೊ ಇಷ್ಟು ಇವತ್ತು ಸಾಕು. ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣಪ್ಪ ಅಂದರೆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ. ಈ ಥರ ಇನ್ವಾಯ್ಸನ್ನ ಯೂಸ್ ಮಾಡ್ಕೊಂಡು ಒಂದು ಪ್ರಾಬ್ಲಮ್ ಯಾವ ರೀತಿ ಸಾಲ್ವ್ ಮಾಡ್ಬೇಕಾದ್ರೂ ಹೇಳ್ಕೊಡ್ತೀನಿ. ಇದು ನಿಮಗೆ ಗೊತ್ತಿರಲಿ, ಇದು ನಿಮಗೆ ಇನ್ಫಾರ್ಮೇಷನ್ ಅಂತ ಹೇಳಿಬಿಟ್ಟು ಏನು ಮಾಡ್ತೀನಪ್ಪ ಅಂದರೆ ಇದೊಂದು ಡಯಾಗ್ರಾಮ್ನ ತೆಗ್ಸಿದ್ದೀನಿ. ಒಂದು 5 ನಿಮಿಷ ಗೊತ್ತಾಯ್ತಲ್ಲ. ಇದು ಮೊದಲೇನು ಬರ್ತಿತ್ತಪ್ಪ ಅಂದರೆ 5 ಮಾರ್ಕ್ಸಿಗೆ ಬರ್ತಾಯಿತ್ತು. ನಿಮ್ಮ ಎಕ್ಸಾಮಲ್ಲಿ 5 ಮಾರ್ಕ್ಸಿಗೆ ಇನ್ವಾಯ್ಸನ್ನು ಪ್ರಿಪೇರ್ ಮಾಡಿ ಅಂತ 5 ಮಾರ್ಕ್ಸಿಗೆ ಹಳೆಯ ಒಂದು ಕ್ವಶನ್ ಪೇಪರಲ್ಲಿ ಕೊಡ್ತಾಯಿದ್ರು. ಈ ವರ್ಷ ಇದನ್ನು ಕೇಳಲ್ಲ ಅಂತ ಸುಮ್ಮನಿರಕ್ಕೆ ಹೋಗ್ಬೇಡಿ. ಇದ್ರ ಬಗ್ಗೆ ನಿಮಗೆ ನಾಲೆಜ್ ಇರಲಿ ಅಂತ ಇದೊಂದು ಡಯಾಗ್ರಾಮ್ನ ತೆಗಿಸ್ತೀನಿ. ಅರ್ಥ ಆಯ್ತಲ್ಲ. ಸೊ ನಾಳೆ ಒಂದು ಪ್ರಾಬ್ಲಮ್ನ ತೊಗೊಂಡು ಇದನ್ನ ಸಾಲ್ವ್ ಮಾಡೋಣ ಅಂತ ಹೇಳುತ್ತೆ. ಇವತ್ತಿನ ಕ್ಲಾಸ್ ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ. ಶುಭ. ಇದನ್ನ ಇಟ್ಕೋ, ಇದಕ್ಕೊಂದು ಕವರ್ ಹಾಕು.